ಸೊ ಹೆಂಗಿದ್ರೆಲ್ಲ ನಮ್ಮ ಮಂದಿ ನಾವಿವತ್ತು ನಮ್ಮ ಊರಿಂದ ನಾರಾಯಣಪುರ ಡ್ಯಾಮಿಗೆ ಹೊಂಟಿವಿ. ನಿಮಗೂ ತೋರಿಸ್ತೀವಿ, ಅದಕ್ಕೆ ಮಿಸ್ ಮಾಡ್ದಂಗೆ ವಿಡಿಯೋ ನೋಡ್ರಿ. ಅದೇ ಬರ್ತಿಲ್ಲ ಅಂತೇನು ಅಗಳೇನೋ ಒಂದು ತಾಸು ಹಳೆ ಹಚ್ಚಿ ಏನಾದರೂ ಹಳೆ ಸಿಗೋವಲ್ಲ ಸಹಾಯಕತ್ತಾನ. ಇದು ವೀರೇಶ್ನಗರ ಅಂತ ಊರು, ನಾಲ್ತೋಡಿಂದ 3-4 ಕಿಲೋಮೀಟ್ರ್ ಅದ. ಇದ್ರ ಮೇಲೆ ಡ್ಯಾಮಿಗೆ ಹೋದ್ರೆ ಬಸವ ಜಲಾಶಯಕ್ಕೆ ಸುಸ್ವಾಗತ. ನಾವು ನಮ್ಮ ಮನಸ್ಸು ನಮ್ಮ ನಾರಾಯಣಪುರ ನೀರು ಚೆನ್ನಾಗಿದ್ರೆ ಸಾಕು. ಬಸವಸಾಗರ ಡ್ಯಾಮು, ಇದನ್ನು ನಾರಾಯಣಪುರ ಡ್ಯಾಮ್ ಅಂತಾರ. ಇದು ಹೇಳಿದಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ನಾರಾಯಣಪುರ ಗ್ರಾಮದಲ್ಲಿ ಇದೇ ಬಸವಸಾಗರ ಡ್ಯಾಮು. ಈ ಒಳಗೆ ಎಂಟ್ರೆನ್ಸಿಗೆ ಹೋಗೋಣ. ಡ್ಯಾಮ್ ಬಗ್ಗೆ ಡ್ಯಾಮ್ ಏನಿಲ್ಲ, ಚೆನ್ನಾಗಿದೆ ಅಣ್ಣ. ಬಟ್ 25 ಗೇಟ್ ಇದೆ. 25 ಬಿಟ್ಟಿದ್ದಾರೆ. ಬಟ್ ಇನ್ನ ಫಾಸ್ಟ್ ಬಿಟ್ಟಿದ್ದಾರೆ ನೀರು. ಟೋಟಲ್ ಎಷ್ಟು ಗೇಟ್ ಇದೆ? 25 ಇದೆ. ಆ ಕಡೆ 5 ಇದೆ, ಈ ಕಡೆ 25 ಇದೆ, 30 ಇದೆ. ಟೋಟಲ್ 30 ಇದೆ. ಅಲ್ಲಿ ಪಾರ್ಕ್ ಇದೆ. ಅಲ್ಲಿನೂ ಆಚೆ ಕಡೆ ಪೋರಸ್ತಲ್ಲಿನೂ ಪಾರ್ಕ್ ಇದೆ. ಬಟ್ ಬಿಡಲ್ಲ ಅಲ್ಲಿ, ಈ ಕಡೆನೇ ಬಿಡ್ತಾರೆ. ಮುಂದೋಗಿ ಚೆನ್ನಾಗಿದೆ ನೀರು ಮಾತ್ರ ಎಲ್ಲ ಓಪನ್ ಮಾಡಿದ್ದಾರೆ. ಬಟ್ ಚೆನ್ನಾಗಿದೆ ಪ್ಲೇಸ್. ನಿಮ್ಗೆ ಅನಿಸುತ್ತೆ? ನಮಗೆ ಚಲೋ ಅನಿಸುತ್ತೆ. ನಾವು ಇಲ್ಲೇ ಇರ್ತೀವಿ, ಬಟ್ ಇಲ್ಲ ಚೆನ್ನಾಗಿದೆ. ತಾಲೂಕು ಅಕ್ಕಿ ಹತ್ರ ತವಗಂತೇಳಿ ಈ ನಾರಾಯಣಪುರ ಡ್ಯಾಮು ಒಂದು ಉತ್ತಮವಾದಂಥ ಒಂದು ಡ್ಯಾಮ್ ಆಗಿದ್ದು ಸುತ್ತಮುತ್ತಲಿನ ಒಂದು ಹಳ್ಳಿಗಳಿಗೆ ನೀರಾವರಿ ಯೋಜನೆಯನ್ನು ತಂದುಕೊಟ್ಟಿದೆ. ಹಾಗೂ ಈ ಡ್ಯಾಮಿನಿಂದ ಎಷ್ಟೋ ಜನರ ಒಂದು ಜೀವನ ಕೂಡ ಚೆನ್ನಾಗಿದೆ. ಪರವಾಗಿಲ್ಲ, ಇಲ್ಲಿ ಒಂದು ಲೋಕಲ್ ಜನರಿಗೆ ಒಂದು ಪ್ರವಾಸಿ ತಾಣ ಕೂಡ ಆಗಿದೆ. ಒಂದು ಎಂಟ್ರಿ ಮಾಡೋಕ್ಕೆ ಸ್ವಲ್ಪ ಏನು ಪ್ರವಾಸ ಥರ ಚೆನ್ನಾಗಿದೆ. ಒಂದಿನ ಬಂದು ಹೋಗ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಡ್ಯಾಮ್ ಮಾತ್ರ ಚೆನ್ನಾಗಿದೆ. ನಿಮ್ಮೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಅದು? ನಮ್ಮೂರಿಂದ ಸುಮಾರು ಒಂದು 60 ಕಿಲೋಮೀಟರ್ ಆಗ್ಬೋದು. ಗಟ್ಟಿ ಬಂಗಾರಟ್ಟಿಯಿಂದ ಚಲೋ ಅದ ಪ್ಲೇಸ್ ನೋಡೋಕ್ಕಿಲ್ಲ. ಪ್ಲೇಸ್ ಎಲ್ಲ ಗೇಟ್ ಎಲ್ಲ ಎಷ್ಟು ಓಪನ್ ಮಾಡಿರೋಣ? ಗೇಟ್ ಇವಾಗೆಲ್ಲ ಓಪನ್ ಆಗಿದೆ. ಸುಮಾರು ಎಷ್ಟು 16 ಗೇಟ್ನ ಎಷ್ಟಿದಾವೆ. ಅವ್ರನ್ನ ಈಗ ಎಷ್ಟು ಗೇಟ್ ಓಪನ್ ಮಾಡಿದ್ದಾರೆ. ಬಟ್ ಆ ಕಡೆ ಒಂದು 4 ಇದಾವೆ. ಸುತ್ತಮುತ್ತ ನಮ್ಮ ಗಮನಕ್ಕೆ ಬಂದಂಗೆ ಬಂದಿದ್ದಾರೆ. ಮತ್ತೆ ಬೇರೆ ಕಡೆ ಎಲ್ಲ ಏನ್ ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಲಿಂಗಸೂರು ತಾಲೂಕಲ್ಲಿ ಮಾತ್ರ ಎಲ್ಲ ಬಂದಿದ್ದಾರೆ. ಫೇಮಸ್ ಡ್ಯಾಮ್. ಚೆನ್ನಾಗಿದೆ, ನಮ್ಮ ಕಡೆ ಎಲ್ಲ ಫೇಮಸ್ ಆಯ್ತು.
ಈ ಡ್ಯಾಮು ಸುಮಾರು 4.21 ಲಕ್ಷ ಹೆಕ್ಟೇರ್ ಜಾಗದಲ್ಲಿ ಕಟ್ಸ್ಯಾರ ಮತ್ತು ಇದು 29 ಮೀಟ್ರ್ ಎತ್ತರ ಮತ್ತು 10,637 ಮೀಟ್ರ್ ಉದ್ದ ಅದ. ಇದು ಟೋಟಲ್ ಆಗಿ 37,965 TMC ಹೆಕ್ಟರ್ ನೀರನ್ನು ಶೇಖರಣೆ ಮಾಡ್ಕೊಂಡಿದೆ ಹಿಂದೆ. ಮತ್ತು ಇದು 30 ಗೇಟ್ನ ಡ್ಯಾಮ್ ಆಗಿದ್ದು ಇದು ಟೋಟಲ್ ಆಗಿ 50 ಕೋಟಿ ಖರ್ಚು ಇದಕ್ಕೆ ಬಂದಿದೆ. ಸುಮಾರು ಇದು ಯಾದಗಿರಿ, ವಿಜಯಪುರ, ಕಲಬುರಗಿ, ಬಾಗಲಕೋಟೆ ಜಿಲ್ಲೆಗಳಿಗೆ ನೀರಾವರಿ ಸೌಲಭ್ಯ ಒದಗಿಸೋಗೋಸ್ಕರ ಈ ಡ್ಯಾಮನ್ನು ಅವಾಗ 1982ರಲ್ಲಿ ನಿರ್ಮಾಣ ಮಾಡಿದ್ದರು. ನಾಡಪುರ ಡ್ಯಾಮ್ನವ್ರಿಗೆ ಎಷ್ಟು ಬಡತನ ಬಂದ ಅಂದ್ರೆ ಪಾಪ ಇಂದು ಊರು ಮೂರು ನೀರು ಇಟ್ಕೊಂಡು ಇಲ್ಲಿ ಬೋರ್ ಹಾಕ್ಸಾರ. ನೀರಿಲ್ಲ ಅಂತ ಹೊಡ್ಕೊಳಕತ್ತಾರ. ಅವನು ನಮ್ಮಲ್ಲಿ ಯಾರು ಕೇಳಂಗಿಲ್ಲ, ತಮ್ಮದ ಹೇಳ್ತಾರೆ. ಉದ್ದಾರ ನಡಿ.